ಇವತ್ತಿನ ವ್ಲಾಗ್ ನಾ ಸ್ಟಾರ್ಟ್ ಮಾಡಕತ್ತಿದ್ದು ಸಾಯಂಕಾಲ 7:30 ಸುಮಾರು ಗೈಸ್. ಯಾಕಂದ್ರೆ ಇವತ್ತು ಇಡೀ ದಿನ ಗೈಸ್ ಹೇಳ್ತನಲ್ಲ ಇದು ಅಲ್ಲೊಳ್ಳೆ ಅದು ಅದಕ್ಕೆ ಇವತ್ತು ಹೊರಗೆ ಹೋಗಕ್ ಆಗದೆ, ಒಳಗೆ ಇರಕ್ ಆಗದೆ, ಈ ಕಡೆ ನೆಗಡಿ, ಈ ಕಡೆ ಬಾಯಾಗ ಹೀಟಿನ ಗುಳ್ಳೆ, ಟೋರನ್ ಜೀನ್ಸ್ ಪ್ಲಸ್ ಟಿ ಶರ್ಟ್. ವರುಣ್ ಅಪ್ಡೇಟ್ ಆಗ್ಯಾರ, ನಾನು ಸ್ವಲ್ಪ ತೋರಿಸ್ಬೇಕು ಜನರಿಗೆ. ಎಡ್ರು ಇವರು ಬರೇ ಬರ್ಮೋಡದಾಗಿರ್ತಾನ. ಬಹಳ ಮಂದಿ ಹಾಕ್ಯಾರ ಕಮೆಂಟ್ ಹಂಗ. ನಮ್ಮ ಕೈಯಿಂದ ರೊಟ್ಟಿ ಮಾಡುವ ಪ್ರಯತ್ನವನ್ನು ಮಾಡುವ ಕಂಟೆಂಟಿಗೋಸ್ಕರ ಅನ್ನೋದು ಒಂದ್ ಸೈಡಿಗೆ ಇದ್ರು, ಈಗ ಫಸ್ಟ್ ಟೈಮ್ ರೊಟ್ಟಿ ಮಾಡಕತ್ತೀನಿ ಅನ್ನೋದು ಒಂದ್ ಸೈಡ್ ಒಂದೈತಿ. ಅದ್ರೊಳಗ ಹಾಕೋ, ಹೊರಗ್ ಬರ್ಬಾರ್ದು ಅಂತ ಹೇಳೋದು ಅಲ್ಲ, ಕೈಲಿ ಹಾಕೋ ಎಷ್ಟು ಇನ್ನ ಕರೆಕ್ಟಾ? ನಾನೇ ಮಾಡ್ತದ್ನ ಬೆಳಗ್ ಬರ ಸರಿ ಬಡಿತ್ಬೇಕು. ಈಗ ಇದರ ನಾನು ಬಡಿಬೇಕು. ಈಗ ಸ್ವಲ್ಪ ನೆಗಡಿದಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ ಹಿಂಗ 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 ಒಂದೇ ಆಗಲಾಗತ್ತಾನ ಇದು ಹಿಂಗ ಸ್ವಲ್ಪ ಬಿಡಿಲ್ ಒತ್ಬಿಟ್ಟೈತಿ. ಗುರು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ಗೆ ಸ್ವಾಗತ ರೀ, ಸುಸ್ವಾಗತ ರೀ. ಇವತ್ತಿನ ವ್ಲಾಗ್ ನಾ ಸ್ಟಾರ್ಟ್ ಮಾಡಕತ್ತಿದ್ದು ಸಾಯಂಕಾಲ 7:30 ಸುಮಾರು ಗೈಸ್. ಯಾಕಂದ್ರೆ ಇವತ್ತು ಇಡೀ ದಿನ ಗೈಸ್ ಹೇಳ್ತನಲ್ಲ ಇದು ಈ ತರ ನಿನ್ನೆ ಪಟಾಕಿ ಸೌಂಡ್, ಇವತ್ತು ನೀರು ಮಳೆ ನೀರಿನ ಸೌಂಡ್. ಅಲ್ಲೊಳ್ಳೆ ಅದು ನೋಡಿ ಪಾಪ ಊಟ ಮಾಡಕ್ಕೆ ನೆಮ್ಮದಿಲ್ಲ ಹಂಗೆ ಆಗ್ಬಿಟ್ಟೈತಿ. ಇಲ್ಲಿ ನೋಡೋದು ಒಳಗೆ ಹೋಯ್ತು ಅದೇ ಗೈಸ್ ನೋಡ್ರಿ. ಅದಕ್ಕೆ ಏನ್ ಮಾಡ್ಬೇಕು ಲಿಟ್ರಲಿ ಅರ್ಥ ಆಗೋದು. ಅದಕ್ಕೆ ಇವತ್ತು ಹೊರಗೆ ಹೋಗಕ್ ಆಗದೆ, ಒಳಗೆ ಇರಕ್ ಆಗದೆ, ಈ ಕಡೆ ನೆಗಡಿ, ಈ ಕಡೆ ಬಾಯಾಗ ಹೀಟಿನ ಗುಳ್ಳೆ, ಹೇಳಕ್ಕಾಗಲ್ಲ. ಅದಕ್ಕೆ ಈಗ ಬಿಸಿ ಬಿಸಿ ಗೋಬಿ ತಂದಿನಿ, ಅದು ಕೂಡ ಚಹಾ ಕುಡ್ಕಂತ ಬೇಸ್ ತಿನ್ಬಿಡೋಣ. ಮೈ ಗಾಡ್ ದಬಾಷ್ಟೆ. ಅದಕ್ಕೆ ಗೈಸ್ ಬಿಸಿ ಗೋಬಿ ಮತ್ತೆ ಬಿಸಿ ಟೀ ಕುಡ್ಬಿಡಮ್ಮ. ಇವತ್ತು ಲಾಗ್ ಏನಾಗುತ್ತೆ ಲಿಟ್ರಲಿ ಗೊತ್ತಿಲ್ಲ, ಆಗತ್ತಿಲ್ಲ ಅನ್ನೋದು ಗೊತ್ತಿಲ್ಲ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಇರೋ ಬರೋ ಕಂಟೆಂಟ್ ಎಲ್ಲ ಮನೆಯಾಗ ಇವ್ರದ್ದು ಪೋಡ್ಕಾಸ್ಟ್, ಅವ್ರದ್ದು ಪೋಡ್ಕಾಸ್ಟ್ ಎಲ್ಲ ಆಗೈತಿ. ಏನ್ ಮಾಡೋ ಗೊತ್ತಿಲ್ಲ. ಒಂದೊಂದು ದೇವ್ರ ಹೆಂಗ್ ದಾರಿ ತೋರಿಸ್ತಾನ. ಫೈನಲಿ ಅಮ್ಮ ವರುಣ್ ಬಂದಾನ. ಈಗ ಹೋಗ್ಬೇಕು. ಸ್ವಲ್ಪ ಏನಾರ ಚಾಯ್ ಸ್ವಲ್ಪ ನೆಗಡಿ ಗೈಸ್, ಅಂದ್ರೆ ಮನೆಗೆ ಹೋಗ್ದೇವಿ. ಏನೋ ಸ್ವಲ್ಪ ಹೊರಗಡೆ ಏನಾರ ಮಾಡ್ಬೇಕಲ್ಲ ಗೈಸ್. ಈ ಮಳೆಗೆ ಏನು ಮಾಡ್ಬೇಕು ಅರ್ಥ ಆಗಲ್ಲ. ಮತ್ತೆ ಶಾಪಿಗೆ ಟೈಮ್ ಆಗತ್ತೆ. ಲೆಟ್ಸಿ ಇವತ್ತು ವರುಣಿನ ಔಟ್ಫಿಟ್ಟು ಫುಲ್ ಅನವತ್ತ ಕಡಕ್ಕ ಬಂದ, ಫುಲ್ ಹೆವಿ ಪ್ಯಾಕ್ ಆಗ. ನಾವು ಆಲ್ಮೋಸ್ಟ್ ಅಲ್ಲಿ ಬರ್ಬೋಡ ನಾರ್ಮಲ್ ನೈಟ್ ಔಟ್ ಯಾವ ಥರ ಹೋಗ್ಬೇಕು ಆ ಥರ ಹೋಗಿವಿ. ವರುಣ್ ವಿತ್ ಫಾರ್ಮಲ್ಸ್ ವಿತ್ ಜಾಗ್ವಾರ್ ಟೋರನ್ ಜೀನ್ಸ್ ಪ್ಲಸ್ ಟಿ ಶರ್ಟ್ ಅಲ್ಲ ಅಣ್ಣ. ವರುಣ್ ಅಪ್ಡೇಟ್ ಆಗ್ಯಾರ, ನಾನು ಸ್ವಲ್ಪ ತೋರಿಸ್ಬೇಕು ಜನರಿಗೆ. ಜಡ್ರು ಇವರು ಬರೇ ಬರ್ಮೋಡದಾಗಿರ್ತಾನ ವರುಣ್. ಭಾಳ ಮಂದಿ ಹಾಕ್ಯಾರ ಕಮೆಂಟ್ ಹಂಗೆ. ಅದಕ್ಕೆ ಲೆಟ್ಸ್ ಗೈಸ್ ಈಗ ಇವ್ರ ಮನೆಗೆ ಹೋಗಿ ಅದ್ನ ವರುಣನ ಪ್ಯಾಂಟ್ ಕೊಡಬೇಕಂತ ಹೇಳ್ತಿ. ಲೆಟ್ಸಿ ಇವತ್ತು ಆ ಸ್ವಲ್ಪ ಹೊರಗಡೆ ಹೋಗಿ ಚಾಗಿ ಕುಡಿದು ಬಂದಿವಿ. ಈಗ ಮನೆ ಬಂದ್ಕೊಳ್ಳೋಣ. ಇವತ್ತು ಹಲವಾರು ಕಂಟೆಂಟ್ ಇಲ್ಲ. ಅದಕ್ಕೆ ನಮ್ಗೆ ಈಗ ನಾವು ಚೂಸ್ ಮಾಡಿದ್ದೇನಂತಂದ್ರೆ ಇವತ್ತು ನಮ್ಮ ಕೈಯಿಂದ ರೊಟ್ಟಿ ಮಾಡುವ ಪ್ರಯತ್ನವನ್ನು ಮಾಡುವ. ಅದು ನಮ್ಮ ಗೈಡ್ ಆದಂತ ನಮ್ಮ ಮಮ್ಮಿ ಅವ್ರಿಗೆ ಹೇಳ್ಕೊಡ್ತಾರ. ಎಷ್ಟಾಗತ್ತ ಕೈಲಾರಂಗ ಮಾಡುವ ಅಂತ ಹೇಳ್ಕೊಂತ ಲೆಟ್ಸಿ ಗೈಸ್. ರೊಟ್ಟಿ ಮಾಡಕ್ ಆಗತ್ತಾ ಇಲ್ಲ. ಈಗ ಕಂಟೆಂಟಿಗೋಸ್ಕರ ಅನ್ನೋದು ಒಂದ್ ಸೈಡಿಗೆ ಇದ್ರು, ಈಗ ಫಸ್ಟ್ ಟೈಮ್ ರೊಟ್ಟಿ ಮಾಡಕತ್ತೀನಿ ಅನ್ನೋದು ಒಂದ್ ಸೈಡ್ ಒಂದೈತಿ. ಲೆಟ್ಸಿ ಈಗ ಎಷ್ಟು ಅನ್ನಕ್ಕ ಅವ್ರು ಹೇಳ್ಕೊಡ್ತಾರ ಗೈಸ್. ಇದು ತಂದು ಗ್ಯಾಸ್ ಇದೊಂದು ಹೇಳ್ಬೇಕಾಯ್ತು, ವ್ಲಾಗ್ನಾಗ ಹೇಳಿಲ್ಲ. ಇದು ಬಿಗ್ ಮಿಲಿಯನ್ ಡೇಸ್ ನ ತರಿಸಿರೋದು. ನಿನ್ನೆ ಪಾಡ್ಯ ಐತಿ, ಇಷ್ಟು ದಿನ ಅದು ಇದು ಇದೆ ಅಂತ ಅಂದಂದ ಈಗ ಮಂದಿ ನಿನ್ನೆ ಓಪನಿಂಗ್ ಮಾಡೈತೆ ಗೈಸ್. ಇದು ನಮ್ಮ ಮನೆಗೆ ಅವೆಲ್ಲ ಸ್ವಲ್ಪ ನಂಬ್ತಾರ, ನಂಬಲೇಬೇಕು. ಎಸ್ ಈಗ ರೊಟ್ಟಿ ಮಾಡುವ ಹೊಸ ಲೆಟ್ಸ್ ಗೋ. ಅಂದ್ರೆ ಇದ್ರೊಳಗೆ ಬರಬಾರ್ದ, ಅದ್ರೊಳಗ ಹಾಕೋ, ಹೊರಗ್ ಬರ್ಬಾರ್ದು ಅಂತ ಹೇಳೋದು. ಓಕೆ ಓಕೆ ಚಿನ್ನ, ಈ ಪ್ರೀತಿ ಡೌನ್ ಮಾಡಾಕತ್ತೀನಿ. ಸರಿ ಮೇ ನಾನ್ ಮಾಡ್ಬೇಕ. ಏನ್ ಮಾಡ್ತೀವಿ ಆರತ್ತದ ಹಿಂಗ ಹಿಂಗ ಪೂರ ಬರ್ಲಾರಂಗ ಸಿಮೆಂಟ್ ಕಲಿಸ್ತೇನೆ ಗೈಸ್. ಸಿವಿಲ್ದಾರ ಸಿಮೆಂಟ್ ಕಲಿಸ್ತೇನೆ ಎಲ್ಲ ಹಿಂಗ ಹಾಕ್ಯಾಬೋದಾ ಸಕ್ಕ ನಂಗ. ನಾ ಹೇಳಿದ್ದೆ ಹಂಗಲ್ ತೆಗಿಲ್ಲ ನೀನು. ಹೆಚ್ಚಿಗೆ ಡೌನ್ ಮಾಡ್ಬೋಣ. ಹಾಕೋ ಗಟ್ಟದಾಗ ಸುತ್ತ ಕಡೆ ಎಲ್ಲ ಹಾಕ್ಯಂಬಿಡ್ಲ, ಹಿಂಗ ಹಾಕ್ಯಂಬಿಡ್ಲ, ಹಿಂಗೆ ತಡಿ ನಾ ಮಾಡ್ತೀನಿ. ವಾ ಸುಡುತ್ತ ಮೀ ಅದು ತೆಗಿ, ಸುಡುತ್ತದ ಗೈಸ್. ಫಸ್ಟ್ ಹೀಗೆ ಸಾಬೂನ್ ಗೀಬೂನ್ ಹಚ್ಚಿ ಕೈ ತಕೋಬೇಕು ಆಯ್ತಾ ಅನ್ನಕ. ಹಿಂಗ ಹಿಂಗ್ ಮಾಡ್ತೇಲ್ಲ ಹಿಂಗ. ಹೆಂಗ್ ನೀ ಚಮಚಿ ನಿಂದ್ರವಲ್ದಿ ಗಾಯ ಮಾಡಿ ನಿಂದ್ರಲ್ಲಿ ಬರ್ತದೆ. ಈಗ ಎಲ್ಲ ಪೂರ್ತಿ ತಿರು. ಆಯ್ತಾ? ಓಕೆನಾ? ಓಕೆನಾ? ಎಸ್ ಗೈಸ್. ಈಗ ಇದಾದ್ಮೇಲೆ ನಿಂದ್ರಲ್ಲಿ ಫುಲ್ ತೆಗಿಬೇಕದು. ಈಗ ತೆಗಿಲ್ಲ, ಹೆಂಗ್ ತೆಗಿದ?
ಅದಕ್ಕೆ ಬರಲ್ಲ ಅಂದ್ರೆ ನಾನು ಏ ನಾನೇ ಅದ್ರಲ್ಲೇ ಇನ್ನಷ್ಟು ಹಿಂಗ್ ಮಾಡು ಆರ್ಲೆ ಈಗ ಕಲಸ್ಬೇಕಿಲ್ಲ ಈಗ ಕಲಸ್ ಕೈ ನಮ್ದು ಫೈಬರ್ ಇದು ಅಂದ್ರೆ ಸ್ವಲ್ಪ ಹಿಂಗಲ್ಲ ಕೈ ಸುಡ್ತೀನಿ ಹಂಗಲ್ಲ ಹಿಂಗ್ ಮಾಡ್ಕೊಳ್ಳ ಹೆಣ್ಮಕ್ಳು ಮಾಡೋ ಕೆಲಸ ಹುಚ್ಚಂತದ ಹೆಣ್ಮಕ್ಳು ಗಂಡ್ಮಕ್ಳು ಅಂತಲ್ಲ ಭೇದ ಭಾವ ಮಾಡಬಾರ್ದು ಹೆಣ್ಮಕ್ಳು ಗಂಡ್ಮಕ್ಳು ಮತ್ತೆ ಸುಡ್ತೈತೆ ಇಟ್ಟು ಒಂದ್ ಅರ್ಧ ಮಾಡ್ಕೊಡ್ತೀನಿ ತೆಗಿ ನಾ ಮಾಡ್ತೀನಿ ಹಿಂಗೆ ಅಲ್ಲ ಫಸ್ಟ್ ನೀರ್ ಆರ್ಸ್ಕೊಂಡ್ ಹಾಕ್ಬಿಟ್ರೆ ಆತಪ್ಪ ಬಿಸಿ ಹಾಕಿ ಮಾಡಿ ಯಾರು ಹುಚ್ಚಂತಾರ ನೋಡೋದು ವಿಡಿಯೋ ನೋಡಿದ್ರು ನಾನು ಪ್ರಯತ್ನ ಮಾಡಾಕತ್ತೀನಿ ಬೆಂಬಲ ಕೊಡೀನಿ ಬೆಂಬಲ ಇರ್ಲಿ ಕೊಡ್ಬೇಕು ಇಲ್ಲಿ ಫೋಕಸ್ ಇಲ್ಲಿ ಫೋಕಸ್ ಇಲ್ಲಿ ಫೋಕಸ್ ಎಸ್ ಈಗ ಸುಡಾಕತೈತಿ ಈಗ ದಬಾಯಿಸಿ ಈಗ ನಾವ್ ಇದು ಮಾಡಾಕತ್ತಿಲ್ಲ ಇಲ್ಲಿ ವಿಡಿಯೋ ಮಾಡಾಕತ್ತೀನಿ ಇಲ್ಲಿ ತಿಂಡಿ ಯಶೋದ ಅನ್ಕಂತ ನೀನು ತೋರಾಳ್ಲಿ ಅಲ್ಲೇ ಸೇಸ್ ಈಗ ಈ ತರ ಆಗೈತಿ ಕ್ಲೋಸಪ್ ಈಗ ಈ ತರ ಅಂದಾಗ ಕ್ಲೋಸಪ್ ಅಂದ್ಬಿಡ್ಬೋದು ಈ ತರ ಆಗೈತಿ ಈಗ ಗಿಡಿಲಿ ಕತ್ತಿ ಪರಿ ಹತ್ರ ತೊಗೊಂಬಂದಿಲ್ಲ ಆತು ಈಗ ಅನ್ನಕ್ಕ ಬರ್ಬೇಕು ವಾ ಗೈಸ್ ಫೈನಲಿ he is getting ready ನಂದೊಂದ್ ಸ್ವಲ್ಪ ಇದು ಹಾಕಲ್ಲ ಬಟ್ಟೆ ಸಮೇತ ಹಾಕ್ರ ಅಲ್ಲ ಕೈಲಿ ಹಾಕೋ ಎಷ್ಟು ಹಾ ಎಸ್ ಇನ್ನಾಕು ಲೇ ರೋಗಂಗಲು ಅನ್ನಕ್ಕನ ಎಕ್ಸ್ಪ್ರೆಷನ್ ಕಾಡ್ಬೇಕು ಲೇ ನಾವ್ ಹೇಳ್ದಷ್ಟು ಹೆಂಗ ತೆಗಿಲೇ ನೀರ ಮುಕ್ಕು ಚಾಟಿ ಅಲ್ಲ ಮೇ ಮತ್ತೆ ಲೋ ಹಂಗ ಹಿಂಗ ಮಾಡ್ತಾಳ ಹಿಂಗ ನೋಡ ಇನ್ನ ನೀರ್ ಹಾಕ್ಲಾ ಇಷ್ಟು ನೋಡ ಈ ಗಟ್ಟಿ ಕಂಟಿ ಸಾಕ ಕಾಂಕ್ರೀಟ್ ಹಿಂಗೆಲ್ಲ ಮಾಡ ಈ ಕರೆಕ್ಟ್ ಮಾಡಕ್ ಆಗ್ತಿಲ್ವೇ ಕರೆಕ್ಟಾ ನೋಡ ಸಾಕ್ ಬಿಡ ತಡಿ ಕರೆಕ್ಟ್ ಅಲ್ಲ ಸಾಕ್ತಾ ಇಷ್ಟು ಮಾಡ್ತಾಳೆ ಒಂದ್ ಮಾಡ್ತೀನಿ ತಿಂದು ನಾನೇ ಮಾಡ್ತೇನೆ ಏ ಬೆಳಕ್ ಬರ ಸರಿ ಏ ಬಡಿಕ್ ಬೇಕು ಬೈ ನಾನು ಬಳಕ್ ಬರ ಸರಿಯಪ್ಪ ನಾ ಬಡಿತೀನಿ ಅದ ಮಾಡ್ಕೊಡ್ತೀನಿ ಈಗ ಇಷ್ಟ ಆಯ್ತು ಈಗ ನಮ್ಮ ಮಮ್ಮಿ ಸ್ವಲ್ಪ ಮೇಲೆ ಸ್ವಲ್ಪ ಮಾಡಕತ್ತಲ್ಲ ಮಾಡಿ ಈಗ ಬಡಿಯೋದೊಂದು ತೋರಿಸ್ತೀನಿ ಅದೊಂದು ಮಾಡುವ ಲೆಟ್ಸ್ ಸಿ ಎಸ್ ಈಗ ಒಲಿ ಹಚ್ಬೇಕು ಒಲಿ ಹಚ್ಕೊಂಡಾದ್ಮೇಲೆ ಏನು ಹಂಚ್ ಇಡ್ಬೇಕು ಗೈಸ್ ಹಂಚಿಟ್ಟಾದ್ಮೇಲೆ ಈಗ ಇಷ್ಟು ಇಲ್ಲಿ ಮಾತ್ರವ ಈ ತರ ನಮ್ಮ ಮಮ್ಮಿ ಸ್ವಲ್ಪ ಮ್ಯಾಗ ಮಾಲಿಶ್ ಮಾಡ್ಯಾರ ಈಗ ಇದ್ರ ನಾನು ಬಡಿಬೇಕು ಈಗ ಮುಗಿಲ ಮಾತಾಡ್ತ ಸ್ವಲ್ಪ ನೆಗಡಿದಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಸ್ ಈಗ ಹೊಡಿಯುವ ಸಮಯ ಲೇ ತಳಗಿದ್ರೆ ಹಿಟ್ಟು ಹಾಕೋಬೇಕು ತಡಿ ನಾನೇ ಹಾಕ್ತೀನಿ ನೀ ಹೇಳು ಅಷ್ಟೇ ಎಣ್ಣೆ ಓಕೆನಾ ಎಲ್ಲಿ ಇಷ್ಟ ಸಾಕ ಇಲ್ಲಿ ಸರ್ಫೇಸ್ ಅಲ್ಲ ಜಾಸ್ತಿ ಆತಾ ಅಲ್ಲ ಏನಾದ್ರು ಸಂಬಂಧ ಅಡಿಗೆ ಮಾಡುತ್ತಲ್ಲ ಹೆಂಗ ನೀ ಹೆಂಗ್ ಬಿಡಿಲಿ ತಡಿ ಹಿಂಗ ಹೆಂಗ ಹಿಂಗ ಒಂದ ಕೈ ಬಿಡಿ ಇನ್ನ ಆಗಲ್ಲ ಗೊತ್ತಾನ ಹೌದಾ ಎಲ್ಲ ಬಾಳ ಶಕ್ತಿ ಹಂಗ ಹಾಕಿರ ಅಲ್ಲ ತಿರ್ಗವಲ್ಲ ಅದು ಕಳಾಗಿನ ತಡಿ ಕರೆಕ್ಟ್ ತಡಿ ಹಂಗ ಹಿಂಗ್ ಮಾಡಪ್ಪ ಇದು ಹಿಂಗ ಅದು ಬೇಡದ್ರ ಇದು ಒಂದ ಇಲ್ಲಿ ತಿರ್ಗಸ ತಡಿ ಕರೆಕ್ಟ್ ಅಂದ್ರೆ ಹಿಂಗ ಬಡಕಂದ್ರೆ ತಿರ್ಗಿಸ್ಬೇಕು ಯಾವ್ದ ಕೈಲಿ ಒಂದೇ ಕೈಯ ತಡಿ ಮೇ ಹಂಗ ಮಾಡ್ದಮ್ಮ ಪಾಕಿಸ್ತಾನ ಬಾ ಮುಂದಕ್ಕೆ ಹಾಕ್ಲಾ ಇಂದಿರ ಎಸ್ ಲೋ ಆಂಗಲ್ ತಾಂಬ ಸ್ವಲ್ಪ ಲೋ ಆಂಗಲ್ ಎಸ್ ಎಸ್ ಈ ತರ ಫುಲ್ ಹೆವಿ ಪೇಪರ್ ಇದು ಮಾಡೀನಿ ಇದು ಈಗ ಹಿಂಗ ಈಗ ನೀರು ಹಾಕಿಲ್ಲ ಅದಕ್ಕೆ ಹಚ್ತಾರ ನಾ ಆಮೇಲೆ ರೊಟ್ಟಿಗೆ ಈಗ ಇಟ್ಟು ಜಾಸ್ತಿ ಆಗೈತೆ ಅನ್ನಕ್ಕಿದ ಎಸ್ ಈಗ ಸ್ವಲ್ಪ ಕಾಯ್ಬೇಕು ಗೈಸ್ ಈಗ ಕಾಯ್ಕೊಳದ ಮ್ಯಾಗ ಹಿಂಗ ನೀರನ್ನ ಹಿಂಗ ಮಾಡ್ಬೇಕು ನೆಡ್ಸಿ ಅದ್ರಾಗ ಶಾಪ್ ಒಂದು ಟೈಮ್ ಆಗೈತಿ ಜಲ್ದಿ ಹೋಗ್ಬೇಕು
ಓಕೆನಾ ಇದಾ ಇಷ್ಟ ನೀರಾ ಇಲ್ಲ ಬಾ ನೋ ಹೆಂಗ ತಗೋ ಏ ಉಬ್ಬಕತ್ತೈತ್ ಮೀನ್ ಇಲ್ಲ ನೋಡಿ ಉಬ್ಬಕತ್ತೈತ್ ಗೈಸ್ ಸಾಕ ಸಾಕಾ ನೀರು ಅದಕ್ಕೆ ಹಚ್ಚಬಾರ್ದು ಹಂಚಿಗೆ ರೊಟ್ಟಿ ಸ್ವಲ್ಪ ಬಿಡಿಲಿ ಒತ್ಬಿಟ್ಟೈತೆ ಇರ್ಲಿ ಹಿಂಗ ಕೈ ವಿತೌಟ್ ಕೈ ಇದು ಹಿಂಗಲ್ಲ ಹಂಚಿಗೆ ಹಾಕ ಗೈಸ್ ನಮಗೂ ಸ್ವಲ್ಪ ಕೈ ಏನು ಸ್ಟ್ರಾಂಗ್ ಇದು ಕರೆಕ್ಟ್ ಅಲ್ಲ ಮುಗೀತಾ ರೊಟ್ಟಿ ಎಲ್ಲ ಹಾಕ್ಲಿ ಗೈಸ್ ಸ್ವಲ್ಪ ಇದಾಯ್ತು ಸ್ವಲ್ಪ ವಿಡಿಯೋ ಪಾಸ್ ಆಗಿದ್ದಕ್ಕೆ ಅದು ಸ್ವಲ್ಪ ಸ್ಟೋರೇಜ್ ಫುಲ್ ಆಗ್ಬಿಡುತ್ತೆ ಅದಕ್ಕೆ ಈಗ ಅದಕ್ಕೆ ಸ್ವಲ್ಪ ಹೋಗ್ತೈತೆ ಎಸ್ ಗೈಸ್ ಎಸ್ ಓಕೆನಾ ಎಣ್ಣೆ ಎಸ್ ಗೈಸ್ ಫೈನಲಿ ರೊಟ್ಟಿ ಆಸ್ ಡನ್ ಈ ಥರ ರೊಟ್ಟಿ ಆಯಿತು ನನಗೆ ಕಮೆಂಟಾಗಿ ಹಾಕ್ರಿ ಕಮೆಂಟ್ ಒಳಗೆ ಏನು ನಾರ್ಮಲ್ 10 ರೇಟಿಂಗ್ ಕೊಡ್ರಿ 10 ರೇಟಿಂಗ್ ಯಾರು ಎಷ್ಟು ಕೊಡ್ತಾರೋ ಓಕೆ ಅನ್ನಕ್ಕೆ ಹೆಂಗೈತಿ ರೊಟ್ಟಿ ಓಕೆ ಅಲ್ಲ ಮುಂದೆ ಬಾಳೆ ಮಾಡ್ಕೊಂಡು ತಿನ್ಬೋದಾ ಬಾಳೆ ಮಾಡ್ಕೊಂಡು ತಿನ್ಬೋದಲ್ಲ ಮಾಡ್ಕೊಂತೀನಿ ಮನೆಗೆ ಬಂದಿವಿ ಅನಾವತ್ತ ನೆಗಡಿ ಗೈಸ್ ಫುಲ್ಲು ಗೊಣ್ಣಿ ಏನಿಲ್ಲ ಅಂದ್ರು ನಿಯರ್ ಬೈ ಒಂದು ಎಷ್ಟು ಒಂದು ಇದಲ್ಲ ಒಂದು ಚಂಬು ಗೈಸ್ ಒಂದು ನನಗೆ ಗೊಣ್ಣೆ ಬಂದಿರೋದು ಎಸ್ ಫುಲ್ ಅನಾವತ್ತ ನೆಗಡಿ ಆಗ್ಬಿಡುತ್ತೋ ಮತ್ತು ಸೀನ್ ಇಲ್ಲ ಅಂದ್ರೆ ಮತ್ತು ನಮಗೆ ಎಫೆಕ್ಟ್ ಯಾಕಂದರೆ ಈ ಸೀನೇ ಮುಕ್ಕೋಬೇಕು ಯಾಕಂದ್ರೆ ರಾತ್ರಿ ನನಗೆ ಉಸಿರಾಡೋಕ್ಕಾಗಲ್ಲ ಅದಕ್ಕೆ ಹಿಂಗೆ ಆಗುತ್ತೆ ಎಸ್ ಈಗ ಬಿಸಿ ಹಾಲು ಐತಿ ಹಾಲು ಬಾದಾಮಲ್ಲಿ ಇವತ್ತು ಕುಡಿಲಿಲ್ಲ ಅದಕ್ಕೆ ನಾರ್ಮಲ್ ಬರೀ ಈಗ ಇದು ಶಾಂಬಾಗ್ದಾಗ ಫ್ರೈಡ್ ರೈಸ್ ತಿಂದು ಬರ್ತೀನಿ ಅದಕ್ಕೆ ಈಗ ರೊಟ್ಟಿ ಯಾಕೆ ತಿಂದಿಲ್ಲ ಅಂತ ಅನ್ಬೋದು ಅದ್ರದ್ದು ಏನು ಕಾರಣ ಐತಿ ಅದು ಪಾರ್ಟುದಾಗ ಹೇಳ್ತೀನಿ ಪಾರ್ಟು ಅಂದ್ರೆ ಯಾಕೆ ಯಾವಾಗ ಫ್ರೀದಾಗ ಹೇಳ್ತೀನಿ ಅಂತ ಹೇಳ್ಕೊಂತ ಈಗ ಹಾಲು ಕುಡ್ದು ಮಕ್ಕೊಂಡು ಐ ಥಿಂಕ್ ಗೈಸ್ ಎಲ್ಲರೂ ನೀವು ಊಟ ಮಾಡ್ರಿ ನಾವು ಊಟ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ಕೊಂತ ಬೆಲ್ ಐಕಾನ್ ನೋಡ್ಕೊಂಡು ಕಾಮೆಂಟ್ ಯಾವ ಏನಾರು ಮಾಡ್ಕ್ಯಾರ ಅಂತ ಹೇಳ್ಕೊಂತ ಟೇಕರ್ ಗುಡ್ ರೆಸ್ಟ್ ಬಿಡ್ರಿ ಮ್ಯಾಂಡ್ ಲವ್ ಯು ಗೈಸ್